ನೋಡಿ, ಎರಡು ವಿಷಯ ಇವತ್ತು ಮಾತನಾಡಬೇಕಾಗಿರೋದು. ಮೊದಲನೆಯದು, ಜೂನ್ 2ನೇ ತಾರೀಕು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು 3ನೇ ತಾರೀಕು ಪದಗ್ರಹಣ ಮಾಡ್ತಾಯಿದ್ರು. ಆದರೆ 2ನೇ ತಾರೀಕು ಈ ಆದೇಶವನ್ನೇ ಆರ್ಥಿಕ ಇಲಾಖೆಯಿಂದ ಹೊರಗಡೆ ಬಂದಿದೆ. ಇದರಲ್ಲಿ ಸುಮಾರು 155 ಸಂಘ ಸಂಸ್ಥೆಗಳಿಗೆ 2 ಕೋಟಿ, 3 ಕೋಟಿ, 5 ಕೋಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 80% ಕೂಡ ಕುರುಬ ಸಮುದಾಯದ ಸಂಘಗಳಿಗನ್ನೇ ಕೊಟ್ಟಿದ್ದಾರೆ. ನಾವು ಆಮೇಲೆ ಸ್ವಲ್ಪ ಮಡಿವಾಳ ಸಮುದಾಯಕ್ಕೆ, ಸ್ವಲ್ಪ ಉಪ್ಪಾರ ಸಮಾಜಕ್ಕೆ, 1-2 ಒಕ್ಕಲಿಂಗ ಸಮುದಾಯಕ್ಕೆ ನಾವು ಯಾರಿಗೂ ಕೊಡಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಈ ಮಠಕ್ಕೆ, ಇಂದಿನ ಮುಖ್ಯಮಂತ್ರಿಗಳು ಈ ಮಠಕ್ಕೆ ಸಿದ್ದರಾಮಯ್ಯನವರು ಜಾತಿ ಮಾಡಿದರೆ ಉಳಿದ OBCಗಳಿರ್ತಕ್ಕಂಥ ಈಡಿಗರು, ವಿಶ್ವಕರ್ಮ, ಕುಂಬಾರರು, ಮಡಿವಾಳರು, ತಿಗಳರು, ನೇಕಾರರು, ಶಿವಸಂಬಿ ಸಮಾಜ, ಈ ಸಮುದಾಯಗಳೆಲ್ಲವನ್ನೆಯೂ ಕೂಡ ಎಲ್ಲಿ ಹೋಗಬೇಕಾಗತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಾನು ಹೇಳೋದೇನು, ಸಮಾನವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಎಲ್ಲ ಸಮುದಾಯ ಯಾರ್ಯಾರನ್ನ ಕೈಬಿಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಕೂಡಲೇ ಹಣ ಮುಂಚೂರು ಮಾಡಬೇಕು. ಮಾಡೋಕ್ಕಾಗೋದಿಲ್ವಾ ಇದೆಲ್ಲವನ್ನೇ ಬಂದು ಮಾಡಿ ಸಮಪಾಲು ಮತ್ತು ಸಮಬಾಳು ಅಂತಕ್ಕಂಥದ್ದು ಇಲ್ಲಿ ಘೋಷಣೆ ಆಗಬೇಕಾಗತ್ತೆ. ಇದೊಂದು ವಿಷಯ. ಎರಡನೇದು, ತಮಗೆ ಗೊತ್ತಿರುವ ಹಾಗೆ ಮಾನ್ಯ ಈಗಿನ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದು, ಕಾಂಗ್ರೆಸ್ ಹೈಕಮಾಂಡಲ್ಲಿ ಮನವಿ ಮಾಡುವುದು, ನಮ್ಮ ಸಮಾಜಕ್ಕೆ ಯಾವುದೂ ಮಂತ್ರಿ ಸ್ಥಾನವನ್ನೇ ಕೊಡಲಿಲ್ಲ ಸೆಕೆಂಡ್ ಸಂಪುಟ ವಿಸ್ತರಣೆಯಲ್ಲಿ. ನಾನು ಮನವಿ ಮಾಡುವುದು ಅಷ್ಟೇ ಅಲ್ಲ, ಇಡೀ ರಾಜ್ಯದ 20 ಜಿಲ್ಲೆಯಿಂದ ಬಂದಿರತಕ್ಕಂಥ ಮುಖಂಡರುಗಳು ಎಲ್ಲರೂ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣ ಅವರನ್ನೇ ಈ ಬರತಕ್ಕಂಥ ಸಭೆಯಲ್ಲಿ ಸಚಿವ ಸಂಪುಟದಲ್ಲಿ ಸೇರಿಸಿ ಅವರನ್ನು ಮಂತ್ರಿ ಮಾಡಿ ಒಳ್ಳೆಯ ಒಂದು ಖಾತೆಯನ್ನು ಈಡಿಗ ಸಮುದಾಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಇದು ನನ್ನ ನಿರ್ಣಯ ಅಷ್ಟೇ ಅಲ್ಲ. ಇಡೀ ರಾಜ್ಯದ ಸಾಕಷ್ಟು ನಮ್ಮ ಸಮುದಾಯದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಇವತ್ತಿನ ಸಭೆಯಲ್ಲೇ ಇದು ಮಂಡನೆ ಮಾಡಿ ಇವತ್ತು ನಾವು ಹೇಳಿದ್ದೀವಿ. ಇದರಲ್ಲಿ ಯಾವುದೂ ರೀತಿಯಲ್ಲಿ ನಮ್ಮ ಕಾಂಪ್ರಮೈಸ್ ಇಲ್ಲ. ಸನ್ಮಾನ್ಯ BK ಹರಿಪ್ರಸಾದ್ ಅವರನ್ನ OBC ಅಡಿಯಲ್ಲಿ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಸ್ವಾಗತವನ್ನು ಮಾಡುತ್ತೇನೆ. ಜೊತೆ ಹಿಂದಿನ BJP ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು. ಹಾಗೆ ಇದರಲ್ಲಿಯೂ ಕೂಡ ನಮಗೆ 2 ಮಂತ್ರಿ ಸ್ಥಾನ ಕೊಡಬೇಕು. ಆದರೆ ಇಲ್ಲಿವರೆಗೆ ಕೊಟ್ಟದ್ದು ಒಬ್ಬರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣ ಅವರು ದಿವಂಗತ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದವರು. ಬಂಗಾರಪ್ಪನವರ ಸುಪುತ್ರರಿದ್ದಾಗಲೂ ಕೂಡ ಅವರು ಕೂಡ ಹಾಗೆ ಮಗ ಇದ್ದಂಗೆ ಅವರ ಭಾವಗಳೆಲ್ಲವನ್ನೆಯೂ ಕೂಡ ಸಿಕ್ಕಿರೋದು ಯಾರಿಗೆ? ಬೇಳೂರು ಗೋಪಾಲಕೃಷ್ಣ ಅವರಿಗೆ. ಹಾಗಾಗಿ ಬೇಳೂರು ಗೋಪಾಲಕೃಷ್ಣ ಅವರನ್ನ ಕೂಡಲೇ ನೆಕ್ಸ್ಟ್ ರಾಜ್ಯಸಭಾ ಎಲೆಕ್ಷನ್ ಆದ ಮೇಲೆ, MLC ಎಲೆಕ್ಷನ್ ಆದ ಮೇಲೆ ಬೇಳೂರು ಗೋಪಾಲಕೃಷ್ಣ ಅವರನ್ನು ಸಚಿವ ಸಂಪುಟದಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ, ರಾಷ್ಟ್ರೀಯ ಈಡಿಗ ಮಹಾಮಂಡಳಿ, ಕರ್ನಾಟಕದ ಇಡೀ ಈಡಿಗ ಸಮುದಾಯ ಒಕ್ಕೂರದಿಂದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡುತ್ತೇನೆ. ಅಷ್ಟೇ ಅಲ್ಲ, ಇವತ್ತಿನ ಸಭೆಯಲ್ಲಿ ಡೇಟನ್ನು ನಿಗದಿಪಡಿಸಿ ಬರತಕ್ಕಂಥ 4-5 ದಿನದ ಒಳಗಡೆ ಸಮುದಾಯದ ನಾಯಕರುಗಳ ಜೊತೆಯನ್ನೇ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ, ICC ಅಧ್ಯಕ್ಷರಿಗೂ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಬೇಳೂರು ಗೋಪಾಲಕೃಷ್ಣ ಅವರನ್ನೇ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದಲ್ಲಿ ನಾವು ಒತ್ತಾಯವನ್ನು ಮಾಡುತ್ತೇವೆ. ಅಲ್ಲ, ಬೇಡ ಅಂತ ನಾವು ಹೇಳಲಿಲ್ಲ. ಈಗಾಗಲೇ 3 ವರ್ಷ ಅವರು ಮೊದಲನೇ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ, ಮತ್ತು 3 ವರ್ಷ ಅವರಿಗೆ ಏನಾಗಿದೆ, ರಾಜ್ಯ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಆದರೆ ಈ 3 ವರ್ಷದಲ್ಲಿ ಸಮುದಾಯದ ಪರವಾಗಿ ಮಧು ಬಂಗಾರಪ್ಪನವರ ಧ್ವನಿ ಯಾವ ಮಟ್ಟದಲ್ಲಿ ಇದ್ದು ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕಾಗತ್ತೆ. ಒಂದು ವೇಳೆ ಒಂದು ಸಣ್ಣ ಧ್ವನಿಯಾಗಿ ಎತ್ತಿದ್ರೆ ಒಂದು 5 ಲಕ್ಷ ರೂಪಾಯಿ ಇದರಲ್ಲಿ ಆದರೂ ಕೊಡಿಸ್ಬೋದಿತ್ತಲ್ಲ, ಅದು ಸಾಧ್ಯವಾಗಲಿಲ್ಲ. ವಿಧಾನಸಭೆಯಲ್ಲಿ ಎದ್ದು ನಿಂತು 3 ವರ್ಷದಲ್ಲಿ ಒಂದು ಸಮಯದಲ್ಲಿ ಕೂಡ ಮಾತನಾಡೋಕ್ಕಾಗಲಿಲ್ಲ, ಮಾತಾಡಿಲ್ಲ. ಸಾಕಷ್ಟು ಒತ್ತಡ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಇವತ್ತು ನಮಗೆ ಬೇಡ ಅಂದಲ್ಲ, ಅವಕಾಶ 3 ಸಲ ಹಿರಿಯ ಶಾಸಕರು ಬೇಳೂರವರು, ಅದಕ್ಕೆ ಅವ್ರಿಗೆ ಕೊಡಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಯಾರಿಗೂ ಕೊಡಬಾರದು ಅಂತಕ್ಕಂಥದ್ದು ನಮ್ಮದು ಇಲ್ಲ.